ಇದು ದೊಡ್ಡಬಳ್ಳಿಂದಲೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ನೆಪೋಟಿಸಮ್ ಅನ್ನೋದನ್ನ ನೀವು ಶಿವಣ್ಣ ಅವರಿಗೆ ಅಪ್ಪ ಅವ್ರಿಗೆ ಯಾಕೆ ಕೇಳಿಲ್ಲ ಅಂತ ಒಂದು ಮಾತಾಡ್ತಾರೆ. ನೀವೇ ಯಾಕೆ ಕೇಳಿದ್ರಿ ಅದನ್ನ? ಒಂದು ನಿಮಿಷ, ನೀವೇ ಒನ್ ಮಿನಿಟ್, ನಾನು ನೋಡ್ತಾ ಇದನ್ನ ನೀವ್ ಯಾಕೆ ಕೇಳಿದ್ರಿ? ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್? ನಾಟ್ ನೆಸರಿ. ಎಲ್ಲ ಮನುಷ್ಯನ ಕನ್ಸು ಕಾಣ್ತಾನೆ. ಇವ್ರ ಮಕ್ಳು ಅವ್ರ ಮಕ್ಕಳೇ ಕನ್ಸು ಕಾಣ್ಬೇಕಂತಲ್ಲ, ಎಲ್ಲ ಮಕ್ಳು ಕಾಣ್ಬೋದು, ನೀವು ಕಾಣ್ಬೋದು. ಎವ್ರಿಬಡಿ ಗ್ರೇಟ್ನೆಸ್ ಏನಂದ್ರೆ ಇವಾಗ ನೀವು ಕೇಳಿದ್ರಲ್ಲ, ಅದನ್ನ ಕೇರೆ ಮಾಡೋಕ್ಕಲ್ಲ. ಬಿಕಾಸ್ ನಾಟ್ ನೆಸರಿ. ಯಾಕಂದ್ರೆ ಎಲ್ಲ ಮನುಷ್ಯರಿಗೂ ಅಧಿಕಾರ ಇದೆ ಟು ಥಿಂಕ್, ಟು ಬಿಕಮ್ ಬಿಗ್, ಟು ಹ್ಯಾವ್ ಐ ಶುಡ್ ಪ್ರೂವ್ ಸಮಥಿಂಗ್. ಅದೆಲ್ಲ ಎಲ್ಲ ಮನುಷ್ಯ ಆಸೆ ಅದು. ಅದನ್ನೆಲ್ಲ ವೆಲ್ಕಮ್ ಮಾಡಬೇಕು. ಅವನೇ ಮನುಷ್ಯ. ಬರೀ ಎಲ್ಲರೂ ನಾವುಗಳೇ ಬಂದರೆ ನಾವಿತ್ತು ಯಾಕೆ ಹೇಳ್ದೆ ಅಂದರೆ, ಯಂಗ್ಸ್ಟರ್ ಸಿನಿಮಾಗಳು ಯಾಕೆ ಹೇಳ್ದೆ? ನಾನು ಸುದೀಪ್ ಅವ್ರು ಇಟ್ಕೊಂಡೆ ಹೇಳಿದೆ. ಯಾಕಂತ ನಮ್ಗಳ ಸಿನಿಮಾ ನೋಡ್ತೀರಾ, ಯಾಕೆ ಯಂಗ್ಸ್ಟರ್ ಸಿನಿಮಾ ಬಂದು ನೋಡಬೇಕು ಅಂತ ಹೇಳೋದು ಅಂದರೆ, ಬಿಕಾಸ್ ಯು ಹ್ಯಾವ್ ಟು, ನಮ್ಮ ಭಾಷೆ ಇಂಪ್ರೂವ್ ಆಗಬೇಕು, ನಮ್ಮಲ್ಲಿ ಹೀರೋಸ್ಗಳು ಸ್ಟ್ಯಾಂಡ್ ಆಗಬೇಕು. ಆಕ್ಚುಲಿ ಇದು ದೊಡ್ಡಬಳ್ಳಿಂದಲೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ನೀವು ಕೇಳಿಲ್ಲ? ನೆಪೋಟಿಸಮ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಮಕ್ಕಳವರೆಗೂ ಕೇಳಬೇಕಿತ್ತಲ್ಲ. ಬರೋ ವಿಚಾರ ಅಲ್ಲ, ಅಂಬಾನಿಯವರೆಗೂ ಕೇಳಬೇಕು. ಇದೇನಿದು ನಿಮ್ಮ ಮಕ್ಕಳಾಗಿ ಮಾಸ್ತಿ ಅಲ್ಲ, ಅವ್ರಿಗೆ ಹೋಗ್ತಾ ಇದೆಯಾ? ಬೇರೆಯವ್ರಿಗೂ ಕೊಡಿ, ಕೇಳಬೇಕು. ಪ್ರತಿಯೊಬ್ಬರು ಕೇಳಬೇಕು. ಇದು ತಪ್ಪು. ಬಾಂಬೆಯಲ್ಲಿ ಯಾವುದೋ ಒಂದು ವರ್ಡ್ ಹುಟ್ಕೋಸ್ಕರ ಕರ್ನಾಟಕ ತಿಳ್ಕೊಳ್ಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆಯನ್ನು ಒಂದು ಅಕಸ್ಮಾತ್ ಕನ್ನಡ ಜನ ಅವನ್ನ ಇಷ್ಟಪಟ್ಟರೆ, ಇದು ಯಾರ ಅಪ್ಪನ ಜಾಗ ಬೇಕಾರಾಗೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಲ್ಡನ್ನು ಬೆಳೆಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲ ನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತಗೊಂಡು ಇಷ್ಟೆಲ್ಲ ಬೆಳೀತಾರೆ. ನಮ್ಮ ಮಧ್ಯೆ ಇದ್ದರೆ ಇರ್ಬೋದು ಅದ್ಭುತವಾದ ಮಾತುಕತೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಬೋದು. ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆ ಒಬ್ಬ ಆಸ್ತಿ ಇದ್ದಾರೆ, ನನ್ನ ಆಸ್ತಿ ನನ್ನ ತಂದೆ ಇದ್ದಾರೆ, ಇವನಿಗೆ ಒಂದು ಭಾವ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರ ನನಗೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ ಬಂದಿದ್ದಾರೆ, ಇವ್ರಿಗೆ ನಟನ ಬಗ್ಗೆ ಸ್ಫೂರ್ತಿಗೆ ಬಂದಿದ್ದಾರೆ. ಅಷ್ಟೇ. ಸಿದ್ಧವಾಗಿ ಹೇಳ